ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಸಿಎಂ ಕುರ್ಚಿ ಮೇಲೆ ಕೂರೋಕೆ ಡಿಕೆಶಿ ಅದೆಷ್ಟು ಕಾತರರಾಗಿದ್ದಾರೋ ಅಷ್ಟೇ ಕಾತರ ಬಿಜೆಪಿಗೂ ಇದೆ. ಆದ್ರೆ ಈ ಕಾತರ ಬಿಜೆಪಿಗರಿಗೆ ಡಿಕೆಶಿ ಮೇಲಿರೋ ಪ್ರೀತಿ ಅಂತ ಏನಾದ್ರೂ ನೀವು ತಿಳ್ಕೊಂಡ್ರೆ ಅದು ತಪ್ಪು. ವಿಪಕ್ಷ ನಾಯಕ ಅಶೋಕ್ ಅವರಂತೂ ಡಿಕೆಶಿ ಅವರೇ ನಿಮಗೆ ಸಿಎಂ ಕುರ್ಚಿ ಸಿಗೋಲ್ಲ, ನೀವೇ ಹೇಳಿದಂತೆ ಒದ್ದು ಕಿತ್ಕೋಬೇಕು ಅಂತ ಡಿಕೆಶಿಗೆ ತಿವಿಯುತ್ತಲೇ ಇರ್ತಾರೆ. ಅಷ್ಟಕ್ಕೂ ಯಾವಾಗ್ಲೂ ಕಾಂಗ್ರೆಸ್ ಮೇಲೆ ಕೆಂಡಾಕಾರೋ ಬಿಜೆಪಿಗೆ ಡಿಕೆಶಿ ಮೇಲೆ ಮಾತ್ರ ಯಾಕೆ ಈ ಪ್ರೀತಿ? ಇದರ ಬಗ್ಗೆ ಯೋಚಿಸಿದ್ರೆ ಅಲ್ಲಿ ತೆರ್ಕೊಳ್ಳೋ ಬಿಜೆಪಿಯ ಹಿಡನ್ ಸೀಕ್ರೆಟೇ ಬೇರೆ. ಡಿಕೆಶಿ ಸಿಎಂ ಆದ್ರೂ ಆಗದೆ ಹೋದ್ರು ಬಿಜೆಪಿ ಒಳಗೊಳಗೆ ಅದೆಂತ ಪಿತೂರಿ ನಡೆಸೋಕೆ ಹವಣಿಸಿದೆ ಅನ್ನೋದೇ ಈ ಸ್ಪೆಷಲ್ ಸ್ಟೋರಿ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನಾನು ತೃಪ್ತಿ ಬಸವರಾಜ್. ಡಿಕೆಶಿ ಸಿಎಂ ಆಗೋದನ್ನೇ ಬಿಜೆಪಿ ಯಾಕೆ ಕಾಯ್ತಿದೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಮತ್ತು ಜಾತಿ ಸಮೀಕರಣವನ್ನು ಒಡೆಯುವ ತಂತ್ರವೇ ಉತ್ತರ. ಡಿಕೆಶಿ ಪರವಾಗಿ ಬಿಜೆಪಿ ನಾಯಕರೇ ಧ್ವನಿ ಎತ್ತಿದಾಗ ಅದು ಸಿದ್ದರಾಮಯ್ಯ ಬಣದಲ್ಲಿ ಮತ್ತಷ್ಟು ಅನುಮಾನ ಮತ್ತು ಅಸಮಾಧಾನ ಮೂಡಿಸುತ್ತದೆ. ಡಿಕೆಶಿ ಅವರಿಗೆ ಹೊರಗಿನ ಬೆಂಬಲವಿದೆ ಅನ್ನೋ ಸಂದೇಶ ಕಾಂಗ್ರೆಸ್ ನಾಯಕರಲ್ಲಿ ಅಸ್ಥಿರತೆ ಉಂಟು ಮಾಡುತ್ತದೆ. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ ಜಗಳವನ್ನು ಪ್ರಚೋದಿಸೋದೆ ಬಿಜೆಪಿ ಮಾಡ್ತಿರೋ ಪಿತೂರಿ. ಡಿಕೆಶಿ ಮೇಲಿನ ಬಿಜೆಪಿ ಪ್ರೀತಿಯ ಹಿಂದೆ ಇರುವ ಮತ್ತೊಂದು ಪ್ರಬಲ ತಂತ್ರ ಅಂದ್ರೆ ಅದು ಜಾತಿ ರಾಜಕಾರಣ. ಡಿಕೆಶಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ. ಅವರಿಗೆ ಸಿಎಂ ಸ್ಥಾನ ಸಿಗಲಿ ಎಂದು ಬಿಜೆಪಿ ನಾಯಕರು ಹೇಳಿದಾಗ ಅದು ಒಕ್ಕಲಿಗ ಸಮುದಾಯಕ್ಕೆ ಬಿಜೆಪಿ ಸಹಾನುಭೂತಿ ಹೊಂದಿದೆ ಅನ್ನೋ ಭಾವನೆ ಮೂಡಿಸುತ್ತದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕುರುಬ ಸಮುದಾಯ ನಾಯಕರಲ್ಲಿ ಅಸಮಾಧಾನ ಮೂಡಿಸೋದು ಮತ್ತೊಂದು ತಂತ್ರ. ಈ ಮೂಲಕ ಕಾಂಗ್ರೆಸ್ನ ಪ್ರಬಲ ಮತ ಬ್ಯಾಂಕ್ಗಳಾದ ಈ ಎರಡು ಸಮುದಾಯಗಳ ನಡುವೆ ರಾಜಕೀಯವಾಗಿ ಅಂತರ ಸೃಷ್ಟಿಸೋದೆ ಬಿಜೆಪಿಯ ರಾಜಕೀಯ ಚದುರಂಗದಾಟ. ಈ ಚದುರಂಗದಾಟದಲ್ಲಿ ಒಂದು ವೇಳೆ ಡಿಕೆಶಿಗೆ ಸಿಎಂ ಪಟ್ಟ ಕೈತಪ್ಪಿದರೂ ಡಿಕೆಶಿಯನ್ನ ಪಕ್ಷಕ್ಕೆ ಸೆಳೆಯೋ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋ ಮತ್ತೊಂದು ಸಂಚು ಕೂಡ ಒಳಗೊಳಗೆ ತಯಾರಾಗಿದೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯ ಅವರ ಮನವೊಲಿಸಿ ಡಿಕೆಶಿಯನ್ನು ಸಿಎಂ ಪಟ್ಟದಲ್ಲಿ ಕೂರಿಸಿದರಂತೂ ಬಿಜೆಪಿ ಆಗ ತನ್ನ ಅಸಲಿ ಆಟ ಶುರು ಮಾಡಿಕೊಳ್ಳುತ್ತದೆ. ಅಂತ ಸಿದ್ದರಾಮಯ್ಯ ಅವರನ್ನೇ ಮೂಡಾ ಹಗರಣದಲ್ಲಿ ಕೆಡವೋಕೆ ಮುಂದಾಗಿದ್ದ ಬಿಜೆಪಿ ಇನ್ನು ಡಿಕೆಶಿಯನ್ನು ಬಿಡುತ್ತಾ? ಡಿಕೆಶಿ ಸಿಎಂ ಆಗ್ತಿದ್ದಂತೆ ಪಟ್ಟಾಭಿಷೇಕದ ಸಂಭ್ರಮವನ್ನೇ ಕಸಿಯೋಕೆ ಡಿಕೆಶಿ ವಿರುದ್ಧ ಅದ್ಯಾವ್ಯಾವ ಹಗರಣವನ್ನು ಬಯಲಿಗೆ ತರುತ್ತೋ ಗೊತ್ತಿಲ್ಲ. ಇದೇ ಕಾರಣಕ್ಕೆ ಹೇಳಿದ್ದು ಡಿಕೆಶಿ ಮೇಲೆ ಬಿಜೆಪಿಗಿರೋದು ಪ್ರೀತಿ ಅಲ್ಲ, ಅದೊಂದು ರೀತಿಯ ಪಿತೂರಿ ಅಂತ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ವಿಷಯ ವಿಶೇಷತೆ ವಿಶ್ಲೇಷಣೆಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.